ಭೀಮಸೇನ, 10 ದಿನಗಳ ಘೋರದ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದ. ನಮ್ಮ ಯುದ್ಧವು ಜಯವಾಯಿತು ಎಂದು ನಾನು ಭಾವಿಸಿದೆನು. ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆ ಭಂಗವಾಯಿತು ಭೀಮಸೇನ. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ದ್ರೋಣರು ಧನುರ್ಧಯಾಗಿ ನಿಂತಿರುವರು. ಅವರನ್ನು ಜಯಿಸಿ ಭೇದಿಸುವುದು ಅಷ್ಟೊಂದು ಸುಲಭವಲ್ಲ. ನಿನ್ನೆ ದಿನ ನಾನು ಹೋಗಿ ಪ್ರಯತ್ನಿಸಿ ನಿರಾಶರಾಗಿ ಹಿಂದಿರಿದೆನು. ಇಂತಹ ಸಮಯದಲ್ಲಿ ಕೃಷ್ಣಾರ್ಜುನರಿದ್ದರೆ ಚೆನ್ನಾಗಿತ್ತು. ಅವರು ಮತ್ತೊಂದು ಪಾರ್ಶ್ವದಲ್ಲಿ ಕಾದಾಡುತ್ತಿರುವರು ಭೀಮಸೇನ. ಕೃಷ್ಣಾರ್ಜುನರು ಮತ್ತೊಂದು ಪಾರ್ಶ್ವದಲ್ಲಿ ಸಂಕ್ಷಪ್ತರೇ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಈಗ ಇದಕ್ಕೆ ಉಪಾಯವೇನು? ನಾವು ಜಾಗೃತವಾಗಿ ಒಂದು ಉಪಾಯವನ್ನು ಕಲ್ಪಿಸಬೇಕು. ಇಲ್ಲವಾದರೆ ನಮಗೆ ಪರಾಜಯವು ಖಂಡಿತ. ದೊಡ್ಡಪ್ಪ, ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡುನಿ ಅಭಯ. ಹಿಡಿದು ದ್ರೋಣನ ವ್ಯೂಹವೇ ಕಡೆದು ವೈರಿಗಳ ತಲೆಗಳೀಗ. ಹಿಡಿದು ದ್ರೋಣನ ವ್ಯೂಹವೇ ಕಡೆದು ವೈರಿಗಳ ತಲೆಗಳೀಗ. ಕರುಳೊಳಗೆ ಕೆಳಗಿದರೆ ಕರುಳುಗಳು ಬಗೆವೆ. ಕರುಳೊಳಗೆ ಕೆಳಕ್ಕಿದರೆ ಕರುಳುಗಳ ಬಗೆವೆ. ಬಿಡೆ ಚಿಂತೆಯನ್ನು ತಡ ಮಾಡದೆನಗೆ ಕೊಡುನಿ ಅಭಯ. ತಂದೆ ಪಾರ್ಥನ ದಯ ಹೊಂದಿರಲಿ, ಇಂದಿರೇಶನೇ ತಾನೇ ಬರಲಿ. ತಂದೆ ಪಾರ್ಥನ ದಯ ಹೊಂದಿರಲಿ, ಇಂದಿರೇಶನೇ ತಾನೇ ಬರಲಿ. ಕುಂತದ ಋಣದಲ್ಲಿ ಯುದ್ಧವಗೈವೆ, ಕುಂತದ ಋಣದಲ್ಲಿ ಯುದ್ಧವಗೈವೆ. ಚಲದಿಕ್ಕೋಗುವ ರಣಕ್ರಕ್ಕೆ, ಚಲದಿಕ್ಕೋಗುವ ರಣಕ್ರಕ್ಕೆ. ಮುತ್ತಪ್ಪ, ಇಂತಹ ಮಾತು ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ನನ್ನ ಪೂಜ್ಯ ತಂದೆಯು ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಮಗು ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿಯು ನಿನಗಿಲ್ಲ. ಯುಗ ರಕ್ಷಕರಾದ ಕೌರವ ಸೇನೆಯು ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಕುಮಾರ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ? ದೊಡ್ಡಪ್ಪ, ಜ್ಯೇಷ್ಠ ಪಿತಾ, ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ನಿಮ್ಮ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದೆನು. ಬೇಷ್ ವೀರಪುತ್ರ, ನೀನು ನಮ್ಮ ವಂಶದ ಗೌರವ ಸ್ವರೂಪ ನೀನಲ್ಲವೇ? ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಈ ದುಸಾಧ್ಯವಾದ ಕೆಲಸಕ್ಕೆ ಕಳಿಸಿದರೆ ಲೋಕ ಅಭಿಮತವು ಏನನ್ನಿಸುವುದು ಕುಮಾರ? ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿಮ್ಮ ಕಣ್ಣುಗಳ ಮುಂದೆ ನಿಂತಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಭರತ ಕುಲದಲ್ಲಿ ಹುಟ್ಟಿ ವೀರಪುತ್ರನೆನಿಸಿಕೊಂಡು ಇಂತಹ ಸಮಯದಲ್ಲಿ ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲು ಹೇಗಾದತ್ತು? ದೊಡ್ಡಪ್ಪ, ನಾನು ಆ ದುಷ್ಟ ಕೌರವರನ್ನು ದಹನ ಮಾಡಬೇಕು. ನನ್ನ ಅಮಿತ ಪರಾಕ್ರಮವನ್ನು ಪ್ರಕಟಿಸಬೇಕು. ಶತ್ರುಗಳು ಭಯಭಕ್ತರಾಗಿ ಓಡಬೇಕು. ನನ್ನ ಸಾಹಸದ ಪ್ರಳಯಾಜ್ಞೆಯು ಸ್ಥಿರವಾಗಿ ಉಳಿಯಬೇಕು. ಆದರೆ ತಮ್ಮ ಆಜ್ಞೆಯಾಗಬೇಕು. ಮಗು, ಪಾಂಡವರ ವಂಶೋದ್ಧಾರಕನಂತೆ ನಿಂತಿರುವ ನಿನ್ನನ್ನು ಯುದ್ಧ ಭೂಮಿಗೆ ಕಳಿಸಲು ನನ್ನಿಂದ ಆಗದು ಮಗು. ದೊಡ್ಡಪ್ಪ, ಈ ಸರ್ವಲೋಕಗಳನ್ನೇ ತನ್ನ ಹೃದಯದಲ್ಲಿ ಅಡಗಿಸಿಕೊಂಡು ರಕ್ಷಣೆಗೈತಿರುವ ನನ್ನ ಸೋದರ ಮಾವ ಶ್ರೀಕೃಷ್ಣನಲ್ಲಿ ಕಲಿತ ವಿದ್ಯೆ ವ್ಯರ್ಥಗೊಳಿಸಲಿ ಈ ಜಗದ ನಾಮಾಂಕಿತವನ್ನು ಪಡೆದ ನನ್ನ ಜನಕ ಪಾರ್ಥವೀರನಿಗೆ ಚ್ಯುತಿಯಂತರಲಿ. ಅದು ಅಲ್ಲದೆ ದ್ರೋಣಾಚಾರ್ಯರು ನಿರ್ಮಿಸಿರುವ ಚಕ್ರವ್ಯೂಹಕ್ಕೆ ನುಗ್ಗಿ ಆ ಕೌರವರ ಸೈನ್ಯವನ್ನು ಧಿಕ್ಕರಿಸಿ ಓಡಿ ಹೋಗುವಂತೆ ಹೋರಾಡಿ ಬರುವೆನು. ಆಜ್ಞೆಯನ್ನು ಕೊಡೋ ದೊಡ್ಡಪ್ಪ. ಅಗ್ರಜ, ಅಭಿಮನ್ಯ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ವಿಸ್ತುಕಾಗ್ನಿ ಜ್ವರಗಳು ಆರದಿರಲಿ. ನಾನು ಸೈನ್ಯ ಸಮೇತನಾಗಿ ಕುಮಾರನಿಗೆ ಸಹಾಯಕನಾಗಿ ನಿಲ್ಲುವೆನು. ಕೊಡು ಕುಮಾರನಿಗೆ ವರವನ್ನ. ಕುಮಾರ, ತನಯ ನಿನ್ನಯ ಬಯಕೆಯ, ನಿನ್ನಯ ಬಯಕೆಯ ಅನುನಯದಿ ಮನದಿ ಯೋಚಿಸಿದ ಈಗ ನೀನೀಗ ಯುದ್ಧಕ್ಕೆ ಹೋಗಲು, ಯುದ್ಧಕ್ಕೆ ಹೋಗಲು ಘನ ಸಂಭ್ರಮದಿಂದ ಆಶೀರ್ವದಿಸುವೆನು ಕುಮಾರ.
ಜಯಶಾಲಿಯಾಗಿ ಇಂದಿರುಗು. ಭೀಮಸೇನ, ಈ ಕುಮಾರನನ್ನು ನಿನ್ನ ಕೈಯಲ್ಲಿಟ್ಟಿರುವನು. ರಣರಂಗದಲ್ಲಿ ಒಂದು ಕ್ಷಣವೂ ಎಡಬಿಡದೆ ರಕ್ಷಕನಾಗಿರು. ಆಗಬಹುದು ಅಗ್ರಜ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಕವಚದಂತೆ ರಕ್ಷಿಸುವುದು. ಇನ್ನು ನಮಗೇನು ಭಯವೇ? ನಡೆ ದೊಡ್ಡಪ್ಪ. ಪ್ರಾಣೇಶ್ವರಿ, ಸ್ವಾಮಿ, ಇದು ನಿಸುವೇನು? ನನ್ನ ಹೃದಯದ ದೇವನ. ಪ್ರಾಣೇಶ್ವರಿ, ಉತ್ತರ. ಈ ಉದ್ಯಾನವನದಲ್ಲಿ ಮೈಮನ ಮರಿ ದುಂಬಿಯಂತೆ ಮಧುವನ್ನೀರಲು ನನಗಾಗಿ ಕಾದಿರುವೆ ಅಲ್ಲವೇ? ಶೃಂಗಾರವನದಲ್ಲಿ ಸರಸ ಸಲ್ಲಾಪದಿ ನಲಿಯುತ್ತಿರುವ ಚೆಲುವಿನ ಲತೆ ಕಾದಿದೆ ಬಾ ಮಧುವ ನೀರಲು ಭ್ರಮರ, ಮಧುವ ನೀರಲು ಭ್ರಮರ. ನಲ್ಲನ ಮನ ಸೆಳೆದ ಕಣ್ಣೋಟಕ್ಕೆ ನಾ ಮನಸೋದಿರನೆ. ಕುಳಿ ನೋಟದಲ್ಲಿ ನಲ್ಲನ ಮನ ಸೆಳೆದ ಕಣ್ಣೋಟಕ್ಕೆ ನಾ ಮನಸೋದಿರನೆ. ಹೃದಯದ ತಾಪವ ನೀಗಿದು ಬಾಚೆಯುವೆ. ಅನುದಿನ ಬೆಳಗುತ್ತ ಹಿರಿಯನ ಮನದಲ್ಲಿ ಅನುದಿನ ಬೆಳಗುತ್ತ ಬಾಚೆರುವೆ ಪರಾಗದ ಪ್ರೇಮದ ಜೋತಿಗೆ ಬೆಳಕನ್ನು ಚೆಲ್ಲುತ್ತ ಬಾಚೆರುವೆ ಪರಾಗದ ಮದುವೆ. ಸುಂದರಿ,
ನಿನ್ನ ಹೃದಯದ ದೇವನ ಸಂದರ್ಶನವೇನೋ ಹೊಂದಿದೆ. ಆದರೆ ಅವನ ಸನ್ನದಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವೇ ತಮ್ಮದಾಗಿ ಅರ್ಪಿಸಿರುವಾಗ ಪುನಃ ನನ್ನ ಬಳಿ ಮತ್ತೆ ನುಡಿದಿದೆ ನಿನ್ನ ಹೃದಯದ ಪ್ರೇಮ. ಅದು ಮೊದಲಿಂದಲೂ ತಮ್ಮದೇ ಆಗಿರುವುದು, ಪುನಃ ಕೊಡುವ ಅಗತ್ಯವಿದೆಯೇನು? ನಾನು ಅದನ್ನು ಬಲ್ಲೆ ಪ್ರೇಯಿಸಿ, ಆದರೆ ಪ್ರತಿದಿನ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಸ್ವಾಮಿ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವುದುಂಟೆ? ಎಷ್ಟೇ ಆದ್ರೂ ಪ್ರೇಮದ ವಿಚಾರದಲ್ಲಿ ತಾವು ಪಂಡಿತರು. ಇದೋ ಬನ್ನಿ, ಈ ಪೀಠವನ್ನು ಅಲಂಕರಿಸಿ ಈ ಭಕ್ತರ ಪ್ರೇಮಾರಾಧನೆಯನ್ನು ಸ್ವೀಕರಿಸು ದೇವ. ಯಾರು ಮುಡಿಯದ ಬಿಡಿ ಹೂವೋ ನೆಲ್ಲ ನಿನಗಾಗಿ ಕಾದಿದೆ ಚೆಲುವೋ. ಯಾರು ಮುಡಿಯದ ಬಿಡಿ ಹೂವೋ ನೆಲ್ಲ ನಿನಗಾಗಿ ಕಾದಿದೆ ಚೆಲುವೋ. ಬಿಗುಮಾನವಿರುವುದಕ್ಕೆ ಬಾಯಿಯ ಸ್ವಾಮಿ, ಬಳಿಗೆ ಸ್ವಾಮಿ ಮನಸೋತೇನೋ ಮನಸೋತೇನೋ ಸುಂದರಿ, ದೇವನು ಪ್ರಸನ್ನನಾಗಿ ನಿನಗೆ ತನ್ನ ಸ್ಪರ್ಶದಲ್ಲಿ ಸ್ಥಾನವನ್ನು ಕೊಟ್ಟಿರುವನು. ಸ್ವಾಮಿ, ಆದರೂ ಇದೇಕೆ ಇಂತಹ ಮುಖಭಂಗಿ? ನನ್ನಿಂದ ಅಪರಾಧವಾಯಿತೇನು? ದ್ರೋಣರ ಚಕ್ರವ್ಯೂಹವನ್ನು ಭೇದಿಸಲು ಜ್ಯೇಷ್ಠ ಪಿತನ ಈ ದಿನ ಯುದ್ಧದಲ್ಲಿ ನನ್ನದೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದ್ದರಿಂದ ನಿನ್ನ ಪ್ರೇಮದ ಆರೋಗಿಣಿಯನ್ನು ಸ್ಮರಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ? ಸಾಕು ಸುಮ್ಮನಿರಿ. 4 ದಿನಗಳಿಂದಲೂ ಯುದ್ಧವೇ ಆಯ್ತಲ್ಲ, ಈ ಒಂದೇ ಒಂದು ದಿನ ನನ್ನೊಡನೆ ಕಾಲಹರಣ ಮಾಡಬಾರ್ದಿ? ಉತ್ತರ,
ದ್ರೋಣರ ಚಕ್ರವ್ಯೂಹವನ್ನು ಭೇದಿಸಲು ಜ್ಯೇಷ್ಠ ಪಿತನ ಅನುಮತಿಯನ್ನು ಪಡೆದು ನಾನು ಹೊರಟಿದ್ದೇನೆ. ಆದ್ದರಿಂದ ನಿನ್ನ ಪ್ರೇಮದ ಆರೋಗ್ಯವನ್ನು ಸ್ಮರಿಸಲು ನನಗೆ ಸಮಯವಿಲ್ಲ. ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನಿಮ್ಮ ಸಂಗಡ ನಾನು ಬರುವೆನು. ಮಾವನವರು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರು, ನಾನು ನಿಮಗೆ ಸಹಾಯಕಳಾಗುವೆ. ಉತ್ತರ: ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತ ಸ್ಥಾನವಲ್ಲ. ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬಿಲ್ಲೊಂದನ್ನು ಸಿದ್ಧಪಡಿಸಿದಂತಿದೆ. ಒಂದೇ ಒಂದು ಬಾರಿ ಎದೆಯೇರಿಸಿ ನೋಡುವೆನು ದೇವ. ಉತ್ತರ: ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯ ಯಾವಿದಲ್ಲ. ಅನಂಗರಾಜಲಕ್ಷ್ಮಿ, ನಿನ್ನ ಸಖಿಯರು ಹರಿಸಿ ತಂದ ಹೂಗಳನ್ನು ಎದೆಯೇರಿಸಿ ರೂಪಗೊಂಡ ರತಿ ಚಂಚಲ ಕಟಾಕ್ಷಗಳ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ, ಈ ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯನ ಕೊಡು. ಹಬ್ಬಬ್ಬಬ್ಬಬ್ಬ, ಒಂದೇ ಉಸಿನಲ್ಲಿ ಇಷ್ಟೊಂದು ಪ್ರೇಮದ ಮಾತುಗಳೇ. ಸಂಗ್ರಾಮಕ್ಕೆ ಇಂದು ಸಂಗ್ರಾಮಕ್ಕೆ ಇಂದು ನೀರೇಶ ನೇತ್ರು ತಾಕೋಪವೇ. ಪ್ರಿಯಾ, ಒಂದೇ ಉಸಿರಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು ಸ್ವಾಮಿ. ಇದು ಉಪಹಾಸ್ಯ ಸಮಯವಲ್ಲ. ಉತ್ತರ: ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೊಂದು ತೋರುವುದು. ಹಾಸ್ಯಪ್ರಿಯಾದ ಗಾನಮೇಯಾದ ಉತ್ತರೆಯನ್ನ ನಿರ್ಮಿಸಿದ ಕಲಾವಿದನಾದ ವಿಧಿದಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಉತ್ತರ: ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಅದು ನೀವು ಇದುವರೆಗೂ ನೋಡಿದ ಹಾಸ್ಯಮಯಿ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ಮಾತ್ರ ನೋಡಿದಿರಿ. ಮುಂದಕ್ಕೆ ವೀರಪತ್ನಿ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗುತ್ತರನು ವೀರ, ಯುದ್ಧವು ನಿನ್ನ ಕ್ಷತ್ರಿಯನ ಧರ್ಮ, ಅದನ್ನು ನೀನು ಪಾಲನೆ ಮಾಡು. ಹಾಗಾದರೆ ಸಂತೋಷ ಚಿತ್ತಲಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಹೇಳು ಪ್ರೇಯಸಿ. ದುಃಖವನ್ನು ಅಡಗಿಸಿಟ್ಟುಕೊಂಡು ಹರ್ಷೋಕ್ತಳಾಗಿ ಬೀಳ್ಕೊಡದ ಸತಿ ವೀರಾಂಗನೆಯಾಗಬಲ್ಲಡಿ. ಎಷ್ಟೇ ಆದ್ರೂ ಯುದ್ಧವು ನಿನ್ನ ಕರ್ತವ್ಯ, ಅದರಲ್ಲಿ ನೀನು ಸ್ಥಿರನಾಗು. ನಾನು ನೋಡುವುದೇನನ್ನು ಈಶ್ವರ, ಸ್ವರ್ಣ ಪುತ್ಳಿಯಲ್ಲಿ ಶಿರೀಷದ ಮಾಧುರ್ಯ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಲ್ಲದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ. ಉತ್ತರ: ಧನ್ಯ. ಆರ್ಯವರ್ಧದಲ್ಲಿ ನೀನು ನಾರಿ ತಾಳ್ಮೆಳು. ನೀನು ಕ್ಷತ್ರಿಯ ರತ್ನನು. ಯುದ್ಧವು ನಿನ್ನ ಕೀರ್ತಿ ಗೌರವ ಅಪೂರ್ವಾದ ಸಂಪತ್ತು ಸ್ವಾಮಿ. ನಿನಗಾವ ಗೌರವವಿಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ಕಣ್ಣೀರನ್ನ ಭೂಮಿ ಗೊದಸದೆ ಪತಿಪುತ್ರರಿಂದ ಬೀಳ್ಕೊಂಡಿರುವರು. ಅವ್ರಿಗಾವ ಗೌರವವಿಲ್ಲವೇ? ಉತ್ತರ: ಇರುವುದು ಸ್ವಾಮಿ. ತನ್ನ ಪತಿಯು ಮಡಿದಾಗ ಆತನಿಗೆ ದರ್ಪಿತಳಾಗದ ಮಡದಿ ಯಾರು?
ತನ್ನ ಪುತ್ರನ ವೀರ ಸಾಹಸವನ್ನು ಕಂಡು ಆನಂದ ಬಾಷ್ಪ ಸುರಿಸದ ಮಾತು ಯಾರು? ಎಷ್ಟೇ ಆಗಲಿ ಪುರುಷನ ಗೌರವವೇ ನಾರಿಯ ಗೌರವ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ಒಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೇ? ಹೇಳು ಪ್ರೇಯಸಿ. ಇಲ್ಲ ಸ್ವಾಮಿ, ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿ ಏನಾದರೂ ಭೂಮಿಗುರುಳಿದರು ನಾನೇ ನನ್ನ ಕೈಗಳಾರೆ ಈ ನನ್ನ ಕಣ್ಣುಗಳನ್ನು ತೆಗೆದು ನಿಮ್ಮ ಪಾದಗಳಿಗೆ ಅರ್ಪಿಸುವೆನು. ಉತ್ತರಿಯು ವೀರಸತಿಯು, ಅವಳಿಗೆ ಪತಿ ಆಜ್ಞೆಯೇ ದೇವರ ಆಜ್ಞೆ ಇದ್ದಂತೆ. ಉತ್ತರ, ಈ ನಿನ್ನ ನುಡಿಮುತ್ತುಗಳನ್ನು ಕೇಳಿ ನನಗೆ ಮಹಾನ್ ಚೈತನ್ಯ ಉದ್ಭವವಾಯಿತು. ಅದೋ ಸೂರ್ಯನ ಕಿರಣಗಳಿಂದ ತಾವೇರು ಹರಳಿದಂತೆ ನಿನ್ನ ನಗುಮುಖವನ್ನು ಚೆಲ್ಲಿ ನನ್ನನ್ನು ಕಳಿಸಿಕೊಡು. ಎಲ್ಲಿ ನಗು, ಎಲ್ಲಿ ನಗು, ಎಲ್ಲಿ ನಗು, ಎಲ್ಲಿ ನಗು. ಸ್ವಾಮಿ, ನೀನು ಹಾಕಿದ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ಉತ್ತರ, ನಾನು ಇನ್ನು ಹೊರಡಲೆ. ಸ್ವಾಮಿ, ಪ್ರೇಮದಿ ಕರೆಯುವೆನಲ್ಲಿಯ ತನಗುತ್ತ ಬಾರ ಪ್ರಿಯತಮ, ಸರಸದಿ ಹರುಷದಿ ಆಡುವ ನಾವು ಬಾರೋ ಪ್ರಿಯತಮ.
ಭೀಮಸೇನ, ಈ ಸಾರಿಯು ದುರ್ಯೋಧನ ನಿಮ್ಮನ್ನು ಖಂಡಿತವಾಗಿಯೂ ವಂಚಿಸುವನು. ಈಗ ಏನ್ ಮಾಡುವುದು ಜನಾರ್ದನ? ಮಾಡುವುದೇನು? ದುರ್ಯೋಧನ ಹೋಗುವ ವೈಶಂಪಾಶಾಯನ ಸರೋವರದಲ್ಲಿ ಜಲಸ್ತಂಭದಿಂದ ಅಡಗಿ ಕುಳಿತಿರುವನು. ಕೂಗು ಯುಧಿಷ್ಠಿರ ಹೊರಗೆ ಬರುವನು. ಅಣ್ಣ, ಈ ನೀನು ಮೊದಲಿಂದ ಕೂಗಿದರೆ ಅವು ಬರುವುದಿಲ್ಲ. ನಾನೇ ಕೂಗುವೆನು. ಎಲ್ಲವೆಲ್ಲವೋ ಕೌರವಾದ ಮರನೆ ಸೋದ ಸ್ವಾನದಂತೆಯೇ ಸರೋವರದಲ್ಲಿ ಅಡಗಿ ಕುಳಿತಿರುವೇನೋ. ಬಾರೋ ಅಯೋಗ್ಯ, ಬೇಗ ಬಾರೋ ಈಚೆಗೆ. ವಿಷವನ್ನಿಕ್ಕಿದೆ, ಆರಿನೊಳಗೆ ಬಂಧಿಸಿದೆ. ವಿಷವನ್ನಿಕ್ಕಿದೆ, ಆರಿನೊಳಗೆ ಬಂಧಿಸಿದೆ. ಹೊಡವಿಲ್ಲ ಪಾಂಚಾಲಿ ಬಿರುಮುಡಿ ಎನ್ನಿಸಾನೋ. ಬಾರಲು ಬಾರಲು ಏಕ ಪದವಿ ಮುಟ್ಟಿದೆ, ನಾ ಪೂರ್ಣಿಸಿದೆವು. ಹೊರಗಿದೆ ನನ್ನ ಬಿಡನು. ಬಾರಲು ಬಾರಲು. ಯಾರು? ಓಹೋ, ರಕ್ಕಸೆ ಗಂಡೆಯಾದ ರಂಬೆಯ ಗಂಡನಾದ ಭಂಡ ಭೀಮನು. ಇಲ್ಲ ಓ ದುರಾತ್ಮ, ಪ್ರಾಣಾಪಾಯದಿಂದ ಬಂದು ನಾನು ಇಲ್ಲಿ ಕುಳಿತಿಲ್ಲ. ನನ್ನ ಈ ಶರೀರವನ್ನು ಶಾಂತಿಗೊಳಿಸಲು ನಾನು ಇಲ್ಲಿಗೆ ಬಂದಿರುವೆನು. ಎಲ್ಲವೋ ದುರ್ಯೋಧನ, ಮೃತ್ಯುವಿನ ತೊರೆದಿಂಡುಗಳ ಮಧ್ಯೆ ಸಿಲುಕಿ ಏಕೆ ನರಳಾಡುತ್ತಿರುವೆ? ಈಗಲಾದರೂ ಶರಣಾಗತನಾಗು. ಇಲ್ಲವಾದರೆ ಹಿಂದೆ ನೀನು ಈ ಪ್ರಪಂಚದ ಮೇಲೆ ಉಳಿದಿರುವುದು ಕೊನೆಯ ದಿನವೆಂದು ತಿಳಿದುಕೋ. ಎಲ್ಲವೋ ನಪುಂಸಹ, ಹೆಂಗತಿನಂತೆ ವೇಷವರ್ಧಿಸಿಕೊಂಡು ವರ್ಷಾಂತದವರೆಗೂ ಕಾಲಗಳದ ನಿನ್ನಂತಹ ಏಡಿಯಾದರೆ ಶರಣಾಗತನಾಗುವನು. ಈ ಅಸಹಾಯ ಸೂರನು ಸ್ವಗ್ರಾಮ ಸಿಂಹನು ನಾನು ನಿನಗೆ ಶರಣಾಗತನಾಗಲೇ. ಛೇ ಛೇ. ಭೀಮಸೇನ, ಇದು ನಿನ್ನದ ಯುದ್ಧದ ಆಹ್ವಾನ. ಆ ದುರ್ಯೋಧನಿಗೆ ಏನೆಂದು ಆಹ್ವಾನ ಕೊಡುವೆ? ಇದನ್ನು ಕೇಳುವಾಗ ಅಗತ್ಯವಿಲ್ಲ ವಾಸುದೇವ. ಈ ಶುಭ ಮುಹೂರ್ತಕ್ಕಾಗಿ ಕಾಯುತ್ತಿರುವೆನು ನಾನು. ಎಲ್ಲವೋ ಕೌರವದ ಮನೆ. ಎನ್ನೆ ಈ ಭೀಮನ ಕೆಣಕಲು ಬಂದ ಆ ಜರಾಸಂಧ, ಕೀಚಕ, ಬಗಾಸುರ, ಹಿಡಂಬಾಸುರ ಇವರ ಪಾಡು ಏನಾಯ್ತು ಎಂದು ತಿಳಿದಿಯೇನು? ಹೊರಗೆ ಬಾರೋ ಅದಂತ. ಓಹೋ, ಎಂದೋ ತಿಳಿದರು ಈ ನಿನ್ನ ಪೊಳ್ಳ ಪರಕ್ರಮಗಳು. ಹೇಳು. ಏಕ ಚಕ್ರಪುರದಲ್ಲಿ ಹೆಜ್ಜೆ ಎತ್ತಿದ ನೀವು ತಿರುಗಿ ಅನ್ನ ತಿಂದ ತಿರುಕ ನೀವಲ್ಲವೋ. ತಿರುಪೆ ಎತ್ತಿದವೋ ಇಲ್ಲವೋ? ತಿರುಪೆ ಎತ್ತಿದವೋ ಇಲ್ಲವೋ? ಆ ಬಕಾಸುರನ ಕೊಂದಿಟ್ಟ ಜಗಜ್ಜೆಟ್ಟಿ ಭೀಮ ಜಗಂಜಟ್ಟಿ. ಕುರುಸಭೆಯ ಮಧ್ಯದಲ್ಲಿ ನೀನು ಪಡೆಮೆದರು ಪಡೆದಳು ಪಾಂಚಾಲಿ. ಪಡೆದ ಪಾಂಚಾಲಿ ನುರಿತು ಎಲ್ಲವೋ ದುರ್ಯೋಧನ, ಇಂದು ಈ ಭೀಮನನ್ನು ಜಯಿಸಬಲ್ಲೆ ಆದರೆ ಆ ಚಂದ್ರಮಾನ ಕೀರ್ತಿಯನ್ನು ಗಳಿಸುವೆ. ಎಲ್ಲವೋ ಭೀಮನೇ, ಈ ದುರ್ಯೋಧನನ್ನೇ ವಹಿಸಬಲ್ಲೆ ಆದರೆ ಈ ಸಮುದ್ರದ ಪರಿಷ್ಕೃತವಾದ ಈ ಸಂಪದನು ನಿನ್ನದಾಗುವುದು. ಸಿದ್ಧರಾಗಿರುವೆ, ನಿಲ್ಲು.
ಭೀಮಸೇನನನ್ನು ರಕ್ಷಿಸು ವಾಸುದೇವ. ಹೌದು. ಈ ಭೀಮಸೇನನನ್ನು ರಕ್ಷಿಸುವ ವಾಸುದೇವ. ಧರ್ಮನಂದನ, ಸ್ವಲ್ಪ ಸಮಯ ಸುಮ್ಮನಿರು. ಭೀಮಸೇನ, ಇಡಂಬಿಯ ಗಂಡ, ಹೊಟ್ಟೆ ಬಾಕರದ ಭಂಡ ಭೀಮನೇ, ಕ್ಷಣ ಕಾಲ ವಿಶ್ರಾಂತಿ ಪಡೆಯೋ ಮೂರ್ಖ. ಕೆಲವೋ ಸರ್ಪಲಂಕ ಮೂರ್ಛೆ ಹೋದ ಮಾತ್ರಕ್ಕೆ ಹಾಡು ಬಿಚ್ಚಲಿಂದ ಬಿಚ್ಚುತ್ತಿರುವೆಯೋ? ಎಲ್ಲೋ ಓ, ಸಿದ್ಧನಾಗಿ ಇರುವನು. ಬಾಪು ದುರ್ಯೋಧನ, ಭೀಮಸೇನ ನಿರಾಶರಾಗಬೇಡ. ತೊಡೆ ತೊಟ್ಟಿ ಶೌರ್ಯದಿಂದ ಕಾಳಗವನ್ನು ಮಾಡು. ಓ, ಈಗ ನೆನಪಿಗೆ ಬಂದಿತು. ಕೆಲವೆಲ್ಲವೋ ಕೌರವರ ಮನೆ ಈ ಸಾರಿ ಭೀಮನ ಘಾತಕರಿಂದ ವ್ಯರ್ಥವಾಗುವುದಿಲ್ಲ. ಎಲ್ಲೋ ಸಿದ್ಧನಾಗಿ ಇರುವನು. ಭೀಮಸೇನ ಶಾಂತನಾಗು. ಭೀಮಸೇನ ಶಾಂತನಾಗು. ಧರ್ಮನಂದನ, ಅರ್ಜುನ, ಮಹಾಭಾರತ ಸಂಗ್ರಾಮವು ಪೂರ್ಣವಾಗಿ ಶಾಂತಿ ಎಂಬ ಅಮೃತಧಾರೆಯು ಆಗಮಿಸುತ್ತಿರುವುದು. ಅದು ಭಾಸ್ಕರನು ಉದಯಿಸಿ ಜಗತ್ತಿಗೆ ಬೆಳಕನ್ನು ನೀಡುತ್ತಿರುವನು. ಇನ್ನು ನಾವೆಲ್ಲರೂ ಧರ್ಮರಾಯನ ಪಟ್ಟಾಭಿಷೇಕಕ್ಕೆ ಸಜ್ಜುಗೊಳಿಸೋಣ. ನಡೆಯಿರಿ. ಸತ್ಯಸಂಧ ಧರ್ಮಪ್ರಭು ಧರ್ಮರಾಜರಿಗೆ, ಜೈ ಪರ, ಸತ್ಯಸಂಧ ಧರ್ಮಪ್ರಭು ಧರ್ಮರಾಜರಿಗೆ, ಜೈ ಪರ, ಜೈ ಪರ, ಸತ್ಯಸಂಧ ಧರ್ಮಪ್ರಭು ಧರ್ಮರಾಜರಿಗೆ, ಜೈ ಪರ, ಜೈ ಪರ. ದಿನಕರ ಶುಭಕರ ದೇವ, ದಿನಕರ ಶುಭಕರ ದೇವ, ದಿನಕರ ಶುಭಕರ ದೇವ, ದಿನಕರ ಶುಭಕರ ದೇವ, ದೀನೋದಾರ ದೀನೋದಾರ ತಿಮಿರ ಸಂಹಾರ, ಹಿಮಿತ ಸಂಹಾರ, ದಿನಕರ ದಿನಕರ ಪತಿತ ಪಾವನ ಮಂಗಳದಾತ, ಪತಿತ ಪಾವನ ಮಂಗಳದಾತ, ಪತಿತ ಪಾವನ ಮಂಗಳದಾತ, ಪತಿತ ಪಾವನ ಮಂಗಳದಾತ, ಪಾಪ ಸಂತಾಪ ಯೋಗ ವಿದಾತ, ಪಾಪ ಸಂಹಾರ ಭೂತ ವಿನಾಶ, ಬ್ರಹ್ಮ ವಿಷ್ಣು ಪರಮೇಶ್ವರ ರೂಪ, ಬ್ರಹ್ಮ ವಿಷ್ಣು ಪರಮೇಶ್ವರ ರೂಪ, ಬ್ರಹ್ಮ ವಿಷ್ಣು ಪರಮೇಶ್ವರ ರೂಪ, ಬ್ರಹ್ಮ ವಿಷ್ಣು ಪರಮೇಶ್ವರ ರೂಪ, ವಿವಿಧ ವೇದ ವಿಜ್ಞಾನ ವಿದಾತ, ವಿವಿಧ ವೇದ ವಿಜ್ಞಾನ ವಿಚಾರ, ವಿನೂತ ಲೋಕ ಪರಿಪಾಲಿಸು ಭಾಸ್ಕರ, ವಿವಿಧ ಲೋಕ ಪರಿಪಾಲಿಸು ಭಾಸ್ಕರ, ವಿನೂತ ಲೋಕ ಪರಿಪಾಲಿಸು ಭಾಸ್ಕರ, ವಿನುತ ಲೋಕ ಪರಿಪಾಲಿಸು ಭಾಸ್ಕರ, ದಿನಕರ ಶುಭಕರ ದೇವ, ದಿನಕರ ಶುಭಕರ ದೇವ, ದೀನೋದಾರ ದೀನೋದಾರ ನಿಮಿರ ಸಂಹಾರ, ಹಿತ ಸಂಹಾರ, ದಿನಕರ ದಿನಕರ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೆ ಜೈ, ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೆ ಜೈ, ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೆ ಜೈ, ಅಭಯ ಆಂಜನೇಯ ಸ್ವಾಮಿಗೆ ಜೈ, ಮುನೇಶ್ವರ ಸ್ವಾಮಿಗೆ ಜೈ, ಭಾರತಾಂಬೆಗೆ ಜೈ, ಕನ್ನಡಾಂಬೆಗೆ ಜೈ. ಇಂದಿಲ್ಲಿಗೆ ಮಹಾಭಾರತ
ನಿಮ್ಮ ಕುರುಕ್ಷೇತ್ರ ನಾಟಕವು ಸಂಪೂರ್ಣವಾಗಿ ಪೂರ್ತಿಯಾಗಿದೆ. ಮಹಾಮಂಗಳಾರತಿ ಮುಗಿದಿದೆ. ಇನ್ನು ಭಾಸ್ಕರನು ಉದಯಿಸುತ್ತಿರುವನು.